ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಭಾವನಾ ನಾಗಯ್ಯ. ಈ ಕನ್ನಡ ಇಂಡಸ್ಟ್ರಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಒಂದು ರೀತಿ ಅವಿನಾಭಾವ ನಂಟು. ಯಾಕೆಂದರೆ ನಾವೆಲ್ಲ ಚಿಕ್ಕವರಾಗಿದ್ದಾಗಿಂದು ಇವತ್ತಿನವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟನ್ನ, ಪೊಲೀಸರನ್ನ ಭಿನ್ನ ವಿಭಿನ್ನವಾಗಿ ತೋರಿಸ್ತಾ ಬರ್ತಾ ಇದೆ ಕನ್ನಡ ಸಿನಿರಂಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಕಾಣಿಸದೇ ಇರೋ ಆ 4ನೇ ಸಿಂಹನೇ ಪೊಲೀಸ್ ಅಂತ ಹೇಳಿದ್ದು ಎಲ್ರಿಗೂ ನೆನಪಿದ್ದೇ ಇರುತ್ತೆ. ಆದರೆ ಒಂದೆರಡು ದಶಕಗಳ ಹಿಂದೆ ಹೋದರೆ ಪೊಲೀಸರ ಜೀವನ, ಕಥೆ, ವ್ಯಥೆ ರೂಪಿಸಿದ ಸಿನಿಮಾಗಳು ಇವೆ. ಆದರೆ ಇತ್ತೀಚಿನ ವರ್ಷದಲ್ಲಿ ಅಂತಹ ಸಿನಿಮಾಗಳ ಕೊರತೆ ಖಂಡಿತ ಆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ. ಆದರೆ ಆ ಕೊರತೆನ ನಾವು ಖಂಡಿತ ನೀಗಿಸ್ತೀವಿ ಅಂತ ಲಾಫಿಂಗ್ ಬುದ್ಧ ನಮ್ಮ ಜೊತೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಆ ಇಡೀ ತಂಡ ಇದೆ. ಇದೇ ಆಗಸ್ಟ್ 30ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ಪ್ರಮೋದ್ ಶೆಟ್ರು ಲಾಫಿಂಗ್ ಬುದ್ಧ ಆಗಿ ನಿಮ್ಮೆಲ್ಲರ ಮುಂದೆ ನಾಯಕ ನಟನಾಗಿ ಬರ್ತಾ ಇದ್ದಾರೆ. ಆ ಇಡೀ ತಂಡನ ನಾವಿವತ್ತು ಸ್ವಾಗತಿಸೋಣ. ಮೊದಲಿಗೆ ಪ್ರಮೋದ್ ಶೆಟ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಹಿರಿಯ ನಟರಾದಂತಹ ಸುಂದರರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮೋದ್ ಶೆಟ್ರಿಗೆ ಜೊತೆ ಆಗ್ತಾ ಇರೋ ತೇಜು ಬೆಳವಾಡಿ ನಮ್ಮ ಜೊತೆ ಇದ್ದಾರೆ. ತೇಜು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಪ್ರಮೋದ್ ಶೆಟ್ರೆ ಹೇಳಿ, ನಿಮ್ಮನ್ನು ನೋಡಿದ್ರೆ ನಾವು ಯಾವ ಕಡೆಯಿಂದನೂ ಲಾಫಿಂಗ್ ಬುದ್ಧ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಲ್ವಾ ಸುಂದರರಾಜ್ ಅವರೇ? ನಾವು ಸಾಮಾನ್ಯವಾಗಿ ಯಾವುದೇ ಕ್ಯಾರೆಕ್ಟರ್ ನೋಡಿದ್ರು, ನಿಮ್ಮ ಇವತ್ತಿನವರೆಗಿನ ಕ್ಯಾರೆಕ್ಟರ್ಸ್ ನಾವು ನೋಡ್ತಾ ಬಂದ್ರೆ ಒಂದು ರಗಡ್ ಲುಕ್ ಅಲ್ಲಿ ಇರ್ತೀರಾ. ಆದ್ರೆ ಅದ್ರ ಹಿಂದೆ ತೆಳುವಾದ ಹಾಸ್ಯ ಇರತ್ತೆ, ಬಟ್ ಸ್ಟಿಲ್ ಒಂದು ರಗಡ್ ಲುಕ್ ಇರುತ್ತೆ. ಪೊಲೀಸ್ ಕ್ಯಾರೆಕ್ಟರ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆಲ್ಲ ಅಂತ ಅನ್ನಿಸ್ತಾ ಇದ್ದಿದ್ದು, ಓ ಫುಲ್ ರಫ್ ಅಂಡ್ ಟಫ್. ನಾನು ಹೇಳದ್ನಲ್ಲ, ಹಂಗೆ ಒಂದು ಸಾಯಿ ಕುಮಾರ್ ಡೈಲಾಗ್ ಬರುತ್ತೆ ಅಂತ. ಬಟ್ ಟ್ರೇಲರ್ಸ್ ಬೇರೆನೆ ಕತೆ ಹೇಳ್ತಿದ್ಯಲ್ಲ. ಹೌದು, ಅಂದ್ರೆ ಈ ಸುಮಾರಷ್ಟು ಸಿನಿಮಾ ಮಾಡಿದ್ದೀನಿ ನಾನು. ಒಂದು 25-30 ಸಿನಿಮಾ. ಇದು ನಾನು 50ನೇ ಸಿನಿಮಾ. ಆದ್ರೆ ಒಂದು 30 ಸಿನಿಮಾ ಅದ್ರಲ್ಲಿ ಪೊಲೀಸ್ ಆಗೇ ಮಾಡಿದ್ದೀನಿ ನಾನು. ಸೊ ಆ 30 ಸಿನಿಮಾಗಳಲ್ಲೂ ನಿಮಗೆ ಅದು ನೋಡಿದ್ರೆ ಅದು ರಗಡ್ಡೆ. ಅಂದರೆ ಮೋಸ್ಟ್ಲಿ ನನ್ನ ಹೈಟು, ವೆಯ್ಟು, ಪರ್ಸ್ನಾಲಿಟಿಗೆ ಇವರು ಯೂನಿಫಾರ್ಮ್ ಹಾಕ್ಬಿಟ್ರೆ ಸೆಟ್ ಆಗ್ತಾರೆ ಗುರು ಅನ್ನೋ ಥರ ಇತ್ತದು. ಬಟ್ ಈ ಕ್ಯಾರೆಕ್ಟರ್ ಬಂದಾಗ ನನಗೆ ಡೌಟ್ ಇತ್ತು, ಅಂದರೆ ಇದನ್ನು ಸಾಧ್ಯನಾ ನನ್ನ ಕೈಲಿ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು ನನಗೆ. ಹೆಂಗೆ ಅಂದರೆ ಲಾಫಿಂಗ್ ಬುದ್ಧ ನಗ್ನಗ್ತಾನೆ ಇರಬೇಕು ಇಡೀ ಸಿನಿಮಾ, ಎಲ್ಲೂ ಕೋಪ ಮಾಡ್ಕೊಳಂಗಿಲ್ಲ, ಮತ್ತು ಅಷ್ಟು ಕ್ಯೂಟಾಗಿ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ ಭರತ್ರು ಅಂತ. ನಾನು 2-3 ಸರಿ ಭರತ್ ಕೇಳಿದೆ, ಭರತ್ ಗ್ಯಾರಂಟಿನ ಈ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡೋಕ್ಕಾಗೋದು ಅಂತ. ಸರ್ ಖಂಡಿತ ಮಾಡ್ತೀರಾ ಸರ್, ನಿಮಗೆ ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ಕ್ಯೂಟ್ನೆಸ್ ಇದೆ ಅಂತ ಯಾವಾಗಲೂ ಹೇಳ್ತಿದ್ದ. ಬಟ್ ಅದು ಆ್ಯಕ್ಚುಲಿ ಪ್ರೂವ್ ಆಗಿದ್ದು ಸಾಂಗ್ ರಿಲೀಸ್ ಆದಮೇಲೆ. ನಿಜ ಹೇಳ್ತೀನಿ, ತುಂಬ ಜನ ಕಮೆಂಟ್ ಮಾಡಿದ್ರು ನನಗೆ. ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೇಳೋಕ್ಕೆ ಶುರು ಮಾಡೋದು, ನೀ ಇಷ್ಟು ಕ್ಯೂಟಾಗಿ ಕಾಣ್ತೀಯ ಅಂತಲೇ ಗೊತ್ತಿರಲಿಲ್ಲ ಕಣ ಅಂತ. ಹೌದಾ, ಕರೆಕ್ಟ್, ನಾನು ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅಂತ. ಹಂಗಿದೊಂದು ರಿವ್ಯೂ ಬಂದ್ಮೇಲೆ ನೀವು ಕನ್ನಡಲ್ಲಿ ನೋಡ್ಕೊಂಡು ಅವಾಗೇನ ಅನ್ಕೊಂಡ್ರ, ಹಾ ಮೇ ಬಿ ನಾನು ಕ್ಯೂಟಾಗಿ ಕಾಣಿಸ್ತೀನಿ. ಇಲ್ಲ, ಭರತ್ ಮೋಸ್ಟ್ಲಿ ಏನು ನೋಡಿರ್ತಾರೆ ಅಂದರೆ, ನಾನು ಆಫ್ ದ ಸ್ಕ್ರೀನ್ ನಾನು ಯಾವಾಗಲೂ ತಮಾಷೆ ಮಾಡ್ಕೊಂಡೇ ಇರ್ತೀನಿ. ನಾನು ಯಾರ ಕಾಲು ಹೇಳ್ಕೊಂಡು ಯಾರಿಗಾರು ತರಲೆ ಮಾಡಿಕೊಂಡು ತಮಾಷೆ ಮಾಡ್ಕೊಂಡೇ ಇರ್ತೀನಿ. ಆಫ್ ದ ಸ್ಕ್ರೀನ್ ನಾನು ಯಾವತ್ತೂ ಸೀರಿಯಸ್ ಮನುಷ್ಯನೇ ಅಲ್ಲ. ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ಗಳು ಯಾವತ್ತು ಸೀರಿಯಸ್ ಆಗಿ ಕಾಣಿಸಿದೆಯೋ ಅಲ್ಲಿ ಮಾತ್ರ ಸೀರಿಯಸ್ ಆಗಿದ್ದೀನಿ. ಬಿಟ್ರೆ ಇಲ್ಲಾಂದ್ರೆ ಆಫ್ ದ ಸ್ಕ್ರೀನ್ ನಾನು ತುಂಬ ತರಲೆ ಮಾಡ್ತೀನಿ. ಮೋಸ್ಟ್ಲಿ ಭರತ್ ಆ ಆಸ್ಪೆಕ್ಟನ್ನು ನೋಡಿ, ಇಲ್ಲ ಇದಕ್ಕೆ ಪ್ರಮೋದ್ ಶೆಟ್ರೆ ಸೂಟ್ ಆಗ್ತಾರೆ, ಮಾಡಿಸ್ಬೋದು ಅವ್ರ ಹತ್ರ ಅಂತ ಅನ್ಕೊಂಡ್ರೇನೋ. ಆ್ಯಂಡ್ ಬಟ್ ಆ್ಯಕ್ಟ್ ಮಾಡ್ಬೇಕಾದ್ರೂ ಕೂಡ ಸಿಕ್ಕಾಬಡೆ ರಿಸ್ಟ್ರಿಕ್ಷನ್ಸ್ ಇತ್ತು ಭರದ್ದು. ಸರ್ ಹುಬ್ಬು ಗಂಟು ಹಾಕಂಗಿಲ್ಲ ಸರ್ ಅಂತ ಏನಾದ್ರು ಮಾತಾಡ್ಬೇಕಾದ್ರೆ ನಮ್ಗೆ ಒಂಚೂರು ಹಿಂಗೆ ಬಂದ್ಬಿಡುತ್ತಲ್ಲ, ಸರ್ ಹುಬ್ಬು ಸರ್ ಅನ್ನೋದು. ಸ್ವಲ್ಪ ಏನಾದ್ರು ಕಣ್ಣು ಒಂಚೂರು, ನನಗೆ ಯೂಶಲಿ ಕಣ್ಣೇ ಜಾಸ್ತಿ ಮಾತಾಡೋದ್ರಿಂದ ಸಿನಿಮಾದಲ್ಲಿ ನಾನು ಒಂಚೂರು ಹಿಂಗೆ ಬ್ರೈಟ್ ಮಾಡಿದ್ರೆ ಸರ್ ಒಂಚೂರು ಕಡಿಮೆ ಸರ್, ಒಂಚೂರು ಕಡಿಮೆ ಸರ್ ಅನ್ನೋರು. ಹಂಗೆ ಅಂದು ನಿಜವಾಗ್ಲೂ ಗೋವರ್ಧನ್ ಆಗ್ಬಿಟ್ಟಿದ್ದೆ ನಾನು. ಏನೇ ಕೇಳಿದ್ರು ನಗ್ನಗ್ತಾ ಹಿಂಗೆ, ಹಾಂ ಹೌದಾ, ಓಕೆ ಬನ್ನಿ ಹೋಗಿ ಅಂತ ಹಿಂಗೆ ಆಗ್ಬಿಟ್ಟಿದ್ದೆ ನಾನು ಆ ಟೈಮ್ ಲೈನ್. ಸೊ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಮಜಾ ಬಂತು. ಅಂದರೆ ಕಂಪ್ಲೀಟ್ಲಿ ಆ 20-25 ಸಿನಿಮಾ ಏನು ಪೊಲೀಸ್ ಮಾಡಿದ್ದೀನಿ, ಬಟ್ ಈ ಸಿನಿಮಾ ಏನು ಮಾಡಿದ್ದೀನಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಅದೇ ಓಪನಿಂಗಲ್ಲಿ ಹೇಳ್ದಂಗೆ ಸುಮಾರು ಸಾಹಸಕತೆಗಳನ್ನ ಹೇಳ್ಬಿಟ್ಟಿದ್ದೀವಿ ಪೊಲೀಸ್ ಅವ್ರದ್ದು. ಬಟ್ ಅವಾಗ ಬರ್ತಿತ್ತು ಶಶಿಕುಮಾರ್ ಅವ್ರದ್ದು, ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸು. ಆಮೇಲೆ ಆ ಥರದ ಆ ಜಾನರ್ ಸಿನಿಮಾಗಳು ಶಶಿಕುಮಾರ್ ಸರ್ ತುಂಬಾ ಮಾಡ್ತಾ ಇದ್ರು ಅವಾಗ. ಅದೆಲ್ಲೋ ಮಿಸ್ ಆಗಿತ್ತು ಅನಿಸ್ತು. ಅದನ್ನ ಭರತ್ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ನೀವು ಆಲ್ರೆಡಿ ತುಂಬಾ ಪೊಲೀಸ್ ಕ್ಯಾರೆಕ್ಟರ್ಗಳು ಮಾಡಿದ್ದೀರಾ. ಆಸ್ ಅ ಹೀರೋ ನೀವು ಇಂಟ್ರೊಡ್ಯೂಸ್ ಆಗೋವಾಗ ಅಂತ ಅನ್ನಿಸ್ಬೇಕು, ಗನ್ನಿಂಗ್ ಹಿಡ್ಕೋಬೇಕು, ಶೂಟ್ ಮಾಡಬೇಕು. ಬಿಕಾಸ್ ಸಾಯಿ ಕುಮಾರ್ ಅವ್ರನ್ನ ನಾವು ಎಷ್ಟು ನೋಡ್ಬಿಟ್ಟಿದೀವಿ ಆಸ್ ಅ ಹೀರೋ ಆ್ಯಂಡ್ ಪೊಲೀಸ್ ಹೀರೋ ಗೊತ್ತಿರೋ ಅಂಥದ್ದು. ಸೊ ಪೊಲೀಸ್ ಕ್ಯಾರೆಕ್ಟರ್ ಅಂದ ತಕ್ಷಣ ಹಂಗೆ ಅಂತ ಫೀಲ್ ಆಗುತ್ತೆ. ನಾನು ಆಕ್ಚುಲಿ ಹೀರೋ ಮಾಡ್ತೀನಿ ಅಂದಾಗಲೇ ಕೇಳಿದ್ದೆ ನಾನು ರಿಷಬ್ಗೆ, ಇಷ್ಟು ದೊಡ್ಡ ರಿಸ್ಕ್ ಯಾಕೆ ಅಂತ. ಅದಕ್ಕೆ ಅವನು, ನಾನು ನಿನ್ನ ಮೇಲೆ ದುಡ್ಡು ಹಾಕ್ತಾ ಇಲ್ಲ ಮಚ್ಚ, ನಾನು ಸಬ್ಜೆಕ್ಟ್ ಮೇಲೆ ದುಡ್ಡು ಹಾಕ್ತೇನೆ, ನೀನು ಹೋಗಿ ಆ್ಯಕ್ಟ್ ಮಾಡಿ ಸುಮ್ಮನೆ ಅಂತಂದ. ಸೊ ಹಿ ಈಸ್ ವೆರಿ ಕಾನ್ಫಿಡೆಂಟ್. ಒಂದು ಕತೆ ಮೇಲೆ ಅಷ್ಟೇ ಕಾನ್ಫಿಡೆನ್ಸು. ಸುಂದರರಾಜ್ ಸರ್, ಸಿನಿಮಾ ಜಗತ್ತಿನ ಎಲ್ಲ ಕಥೆಗಳನ್ನು ನೀವು ನೋಡ್ಕೊಂಡು ಬಂದವರು ಕನ್ನಡ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ತೆಳುವಾದ ಹಾಸ್ಯದ ಜೊತೆ ಸಮಾಜಕ್ಕೊಂದು ಸಂದೇಶ ಕೊಡೋ ಸಿನಿಮಾಗಳನ್ನೂ ನೋಡಿದ್ದೀರಾ, ಕೆಲವೊಂದು ಸೀರಿಯಸ್ ಜಾನರ್ನ ಸಿನಿಮಾಗಳನ್ನು ನೋಡಿದ್ದೀರಾ. ಇವತ್ತಿನ ಕಾಲಮಾನಕ್ಕೆ ಲಾಫಿಂಗ್ ಬುದ್ಧ ಅವಶ್ಯಕತೆ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಇದೆ ಅಂತ ಅನ್ಸುತ್ತೆ. ಏನು ಅನ್ಸುತ್ತೆ ನಿಮಗೆ? ಇಲ್ಲ ನೀವು ಮೊದಲೇ ಹೇಳಿದ್ರಲ್ಲ,
ಇದು ಒಂದು ರೀತಿಯಾಗಿ ಪೊಲೀಸ್ ಇದ್ರ ಬಗ್ಗೆ ಲಾಫಿಂಗ್ ಬುದ್ಧ ಅಂತ ಹೇಳಿದ್ರೆ, ಲಾಫಿಂಗ್ ಬುದ್ಧ ಅಂತ ಇಟ್ ಕೆನಾಟ್ ಬಿ ರೆಸ್ಟ್ರಿಕ್ಟೆಡ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ಓಕೆ. ಎವ್ರಿ ಹ್ಯೂಮನ್ ಬೀಯಿಂಗಲ್ಲೂ ಇದೆ ಲಾಫಿಂಗ್ ಬುದ್ಧ. ಯು ಕ್ಯಾನ್ ಅದನ್ನು ಪ್ಲೇಸ್ಮೆಂಟ್ ಮಾಡೋದು ಮಾತ್ರ ಇಂಪಾರ್ಟೆಂಟು, ಎಲ್ಲಿ ಯಾವ ರೀತಿ ಪ್ಲೇಸ್ ಮಾಡ್ತೀರ ಅನ್ನೋದು. ಅಂದರೆ ನಗುತ್ತಾ ಎಲ್ಲವನ್ನೂ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಹೋಗೋದೇ ಲಾಫಿಂಗ್ ಬುದ್ಧನ ಕೆಲಸ. ಈ ಒಂದು ಸಿನಿಮಾ ಏನು ನನಗೆ ಕಲಿಸ್ಕೊಟ್ಟಿದೆ ಅಂದರೆ, ನಾನು ಏನು ಮರ್ತು ಹೋಗಿದ್ದೆ ಇಷ್ಟು ದಿವಸ, ಅಥವಾ ಇನ್ನೇನು ಪಾತ್ರಗಳು ಇನ್ನೇನುವಾಗ ನನಗೆ ತುಂಬ ಒಂದು ರೀತಿಯಾಗಿ ಜವಾಬ್ದಾರಿ ಕೊಡ್ತೀವಿ ಈ ಪಾತ್ರ. ಅದು ಬರೀ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ, ಆ ಡಬ್ಬಿಂಗಲ್ಲಿ ಹೋದಾಗ ಆ ಮಹಾಪುರುಷ ಭರತ್ ರಾಜ್ ಸರ್, ನಾನು ಮಾಮೂಲಿ ಡೈಲಾಗೆ ಹೇಳ್ತಾ ಇದ್ದೆ, ಸರ್ ಒಂದು ನಿಮಿಷಪ್ಪ ಸರ್ ಹಾಗಲ್ಲ ಸರ್, ಅಲ್ಲ ನಾನು ಹಂಗೆ ಹೇಳಿದ್ದೀನಲ್ಲಪ್ಪ, ಅಲ್ಲಿ ಹೇಳಿದರೆ ಚೂರು ಕಮ್ಮಿ ಸರ್ ಅಂತ. ಈ ಥರ ಇದನ್ನು ಎಲ್ಲಿ ಮಾಡ್ಬೋದು ಅಂದರೆ ಚಿನ್ನದ ಅಂಗಡಿಲಿ ಮಾಡ್ಬೋದು, ನೀವು ಇದರ ಅಂಗಡಿಲಿ ಮಾಡೋಕ್ಕಾಗಲ್ಲ. ಕಮ್ಮಿ ಒಂದು ಗುಲ್ಲಗಂಜಿ ಗ್ರಾಮ್ ಕೂಡ ಹೆಚ್ಚಾಯ್ತು ಅಂದರೆ ವ್ಯಾಪಾರ ಮೋಸ ಓಡುತ್ತೆ. ಕರೆಕ್ಟ್ ವ್ಯಾಪಾರ ಇಲ್ಲಿ. ಸರಿ ತೂಕ ಭಾಳ ಚೆನ್ನಾಗಿತ್ತು. ಅಂಡ್ ಇನ್ಫ್ಯಾಕ್ಟ್ ಭರತ್ ಯಾರಿಗೂ ಬಿಡ್ಲಿಲ್ಲ ಆ ಲೀನಿಯನ್ಸ್ಗೆ. ಭರತ್ ಯಾವ ಕ್ಯಾರೆಕ್ಟರ್ನು ಆ ಲೀನಿಯನ್ಸ್ಗೆ ಬಿಡ್ಲಿಲ್ಲ. ಅಂದ್ರೆ ಅವನಿಗೆ ಎಂಟಣಿ ಆಕ್ಟಿಂಗ್ ಬೇಕು ಅಂದ್ರೆ ಎಂಟಣಿನೇ, ನೀನ್ ₹1 ಕಾಂಪ್ಲಿಮೆಂಟ್ ಕೊಡ್ತಿದ್ದೀರಾ? ಇಲ್ಲ ಕಾಂಪ್ಲಿಮೆಂಟ್ ಅದು. ಅಂದ್ರೆ ಏನ್ ಗೊತ್ತಾ, ಸರ್ ಹೇಳ್ದಂಗೆ ವಿ ಆರ್ ಯೂಸ್ ಟು ಒನ್ ಫಾರ್ಮ್ಯಾಟ್ ಆಫ್ ಆಕ್ಟಿಂಗ್. ನಾವು ಸ್ಕ್ರಿಪ್ಟ್ ಕೊಟ್ಟಿದ ತಕ್ಷಣ ನಾನೇನೋ ಒಂದು ರೆಡಿ ಆಗಿರ್ತೀನಿ, ಬಟ್ ನಾನು ರೆಡಿ ಆಗಿರೋದು ಡೈರೆಕ್ಟರ್ಗೆ ಬೇಕೋ ಬೇಡೋ ಅನ್ನೋದು ಗೊತ್ತಿಲ್ವಲ್ಲ. ಸೊ ಡೈರೆಕ್ಟರ್ಗೆ ಬೇಕು ಅನ್ನೋದನ್ನ ಮಾತ್ರ ನಾವು ಕೊಡ್ಬೇಕಾಗತ್ತೆ ಅಗೇನ್. ಸೊ ಡೈರೆಕ್ಟರ್ ಆರ್ಟಿಸ್ಟ್ ಯಾವಾಗಲೂ ಗೆಲ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಡೈರೆಕ್ಟರ್ಗೆ ಏನು ಬೇಕೋ ಅದನ್ನ ಕೊಟ್ಟಾಗ ಮಾತ್ರ ಒಬ್ಬ ನಟ ಗೆಲ್ಲಕ್ಕೆ ಸಾಧ್ಯ ಅಂತ. ಅದು ಯಾಕೋ ಗೊತ್ತಿಲ್ಲ, ಈ ಸಿನಿಮಾ ಮಾಡಿ ಬಂದಮೇಲೆ ಆ ಭರತ್ ರಾಜ್ಗೆ ನಾನು ಫೋನ್ ಮಾಡ್ತಾನೆ ಇದ್ದೆ, ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಪಿಕ್ಚರು? ಸರ್ ಮಾಡ್ತಾರೆ ಸರ್, ಇನ್ನೂ ಎಲ್ಲ ಕೆಲಸಗಳು ನಡೀತಾ ಇದೆ. ಯಾಕೆ ಯಾವುದೂ ಮುಗಿದಿಲ್ವಾ? ಇಲ್ಲ ಸರ್ ಇನ್ನೊಂದು ನಡೀತಾ ಇದೆ. ಯಾಕೆ ಅಂದರೆ ಈ ತವಕ ಇದೆಯಲ್ಲ, ಇವತ್ತು ಅದ್ರ ನಂಗೆ ನಿಜವಾದ ರಿಲೀಸ್ ಇಲ್ಲ. ಆಕ್ಚುಲಿ ಸುಂದರ್ ಸರ್ದು ಓಲ್ಡ್ ಏಜ್ ಫಿಲಮ್ಸ್ ಏನು ನೋಡಿದ್ರಿ ನೀವು, ಅವ್ರದ್ದೊಂದು ಕ್ವರ್ಕಿನೆಸ್ ಇದೆ ಅವ್ರ ಕ್ಯಾರೆಕ್ಟರಲ್ಲಿ. ಅದನ್ನ ಮೋಸ್ಟ್ಲಿ ಕ್ಯಾರೆಕ್ಟರ್ ಡಿಫ್ರೆಂಟ್ ಬರ್ತಾ ಇದ್ದಂಗೆ ಅವರು ಒಂಚೂರು ಸೀರಿಯಸ್ ಆಗ್ತಾ ಬಂದ್ರೇನೋ, ಬಟ್ ವಾಪಸ್ ಆ ಕ್ವರ್ಕಿನೆಸ್ ಕರ್ಕೊಂಡು ಹೋಗಿದ್ದು ಈ ಸಿನಿಮಾ. ರಿಷಬ್ 2 ಸರಿ ಸಿನಿಮಾ ನೋಡಿದ್ದು ಓನ್ಲಿ ಬಿಕಾಸ್ ಆಫ್ ಹಿಮ್. ತೇಜು ಅವರೇ, ಒಂದು ಎಂಥ ಪ್ರೇಮಿ ಸಿಕ್ಕಿದ್ದಾರೆ ಅಂದ್ರೆ ಕಳ್ಳನ ಕೈಲು ಹಾಡು ಬರ್ಸುವಂತ ಹೇಗಿತ್ತು ಜರ್ನಿ? ನಂಗೆ ಏನಂದರೆ, ಫಸ್ಟ್ ಆಫ್ ಆಲ್ ಲುಕ್ ಟೆಸ್ಟ್ ದಿನನೇ ನಾನು ಫಸ್ಟ್ ಟೈಮ್ ಪ್ರಮೋದ್ ಅವ್ರನ್ನ ಸರಿಯಾಗಿ ಮಾತಾಡ್ಸಿದ್ದು, ಭೇಟಿಯಾಗಿದ್ದು ಎಲ್ಲ ನೋಡಿದ್ದೆ ಅಷ್ಟೇ, ಬಿಟ್ಟರೆ ಆ ಥರ ಮೀಟಿಂಗ್ ಅಂತ ಆಗಿರಲಿಲ್ಲ. ಸೊ ಅವ್ರನ್ನ ನೋಡ್ತಿದ್ದಂಗೆ ನೀವು ಹೇಳಿದ್ರಲ್ಲ ಖಳನಾಯಕ ಅಂತಾರ ಕಂಡವರು, ಇಲ್ಲಿ ಪರ್ಸ್ನಲಾಗಿ ಮೀಟ್ ಮಾಡಿದ್ರೆ ನಕ್ಕೊಂಡು ಜಾಲಿಯಾಗಿರ್ತಾರಲ್ಲ, ಹಿಂಗ ಇವರು ಸೋ ಸ್ವೀಟ್ ಅಂತ ಅನಿಸ್ತಾ ಇತ್ತು. ಹಾಗೆ ಮತ್ತು ಶೂಟಿಂಗ್ ಟೈಮ್ಗೆ ಹೋದ್ಮೇಲೆ ಸುಂದರ್ ಅಂಕಲು ಬಂದರು, ನನ್ನ ಮಗಳೂ ಬಂದಿದ್ದು, ನಮ್ಮ ಅಮ್ಮನೂ ಬಂದಿದ್ರು. ನಂಗೆ ನಿಜವಾಗ್ಲೂ ಯಾವುದೋ ಮನೆ ವಾತಾವರಣದಲ್ಲೇ ಎಲ್ಲೋ ಊರಾಚೆ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿದೆ, ಹಂಗೆ ಇತ್ತು ಇಡೀ 20-25 ದಿನ ಭದ್ರಾವತಿಲಿ ಇದ್ದಿದ್ದು. ಲೈಕ್ ಮೈಂಡೆಡ್ ತಂಡ ಒಂದು ಕೆಲಸ ಮಾಡೋದಕ್ಕೂ ಅಥವಾ ಹೊಸದಾಗಿ ಒಂದು ತಂಡಕ್ಕೆ ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಪ್ರಮೋದ್ ಅವರೇ. ನಿಮಗೆ ಪ್ಲಸ್ ಪಾಯಿಂಟ್ ಹೆಂಗಾಯ್ತು ಈ ಸಲ ಸಿನಿಮಾದಲ್ಲಿ? ಎಲ್ಲರೂ ಗೊತ್ತಿರೋರು ಸುತ್ತಮುತ್ತ. ಭರತ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನೋಡ್ಕೊಂಡ್ ಬಂದಿದ್ದೀನಿ ವೆನ್ ಹಿ ವಾಸ್ ಅಸೋಸಿಯೇಟ್ ಡೈರೆಕ್ಟರ್. ಭರತ್ ಅವಾಗ್ಲೂ ರಿಷಬ್ ಬೈತಿದ್ದ, ನೀನೊಬ್ಬ ಕೆಟ್ಟ ಅಸೋಸಿಯೇಟ್ ಡೈರೆಕ್ಟರ್, ನೀನು ಫಸ್ಟ್ ಒಂದು ಕತೆ ಬರೀ, ನೀನು ಡೈರೆಕ್ಟರ್ ಆಗು, ನೀನು ಅಸೋಸಿಯೇಟ್ ಡೈರೆಕ್ಟರ್ ಆಗಕ್ಕೆ ಲಾಯಕ್ಕಿಲ್ಲ, ನೀನು ಹೋಗು ಫಸ್ಟ್ ಡೈರೆಕ್ಟರ್ ಆಗು, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಹೋಗು ಅಂತ ಅವತ್ತೇ ಬೈತಿದ್ದ ಸರ್ಕಾರಿ ಟೈಮಲ್ಲಿ. ಏನ್ ಮಾಡಿದ್ರಿ ಈ ಸಿನಿಮಾಗೆ? 130 kg, 128, 129 ಆಗಿದ್ದೆ. ಮಧ್ಯದಲ್ಲಿ ಒಂದ್ಸರಿ ಫುಡ್ ಇನ್ಫೆಕ್ಷನ್ ಆಗಿ ಡಮಾರ್ ಆಗ್ಬಿಟ್ಟಿತ್ತು ಹೊಟ್ಟೆ. ಅವಾಗ ಒಂಚೂರು ಪ್ಯಾಕಿಂಗ್ ಗೀಕಿಂಗ್ ಎಲ್ಲ ಕೊಟ್ಕೊಂಡು ಆಕ್ಟ್ ಮಾಡಿದ್ದೀನಿ. ಈ ಇತ್ತೀಚಿನ ವರ್ಷಗಳಲ್ಲಿ ಅದೊಂದಿದೆ, ಅಂದ್ರೆ ಕ್ಯಾರೆಕ್ಟರ್ ತಕ್ಕ ಹಾಗೆ ನಮ್ಮನ್ನ ನಾವು ರೆಡಿ ಮಾಡೋದು. ಕಂಪ್ಲೇಂಟ್ ಇದೆ ಅಲ್ವಾ ಅದು, ನಿಮ್ಗೆ ಅನ್ಸಲ್ವಾ? ಅಂದ್ರೆ ಆ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ, ಈ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ, ನೀವು ಯಾಕೆ ಮಾಡಿಲ್ಲ, ನಿಮ್ಮ ಕೈಲಿ ಯಾಕೆ ಆಗಲ್ಲ? ಆಮೇಲೆ ಇನ್ನೂ ಕೆಲವ್ರದ್ದಿದೆ. ಅಂದ್ರೆ ಇವಾಗ ನೀವು ತೆಲುಗು ಸಿನಿಮಾದಲ್ಲಿ ಅನ್ಸುತ್ತೆ, ಐ ಡೋಂಟ್ ವಾಂಟ್ ಟು ಟೇಕ್ ದೇರ್ ನೇಮ್ಸ್, ಹಿಂದಿ ಸಿನಿಮಾದಲ್ಲೂ ಒಬ್ರು ವಿಮೆನ್ಗೆ ಹಂಗೆ ಆಯ್ತು, ಗೇನ್ ಮಾಡಿದ್ರು ಲೂಸ್ ಮಾಡೋಕ್ಕಾಗಿಲ್ಲ. ನಾ ಅದನ್ನೇ ಕೇಳೋಳಿದ್ದೆ, ಅಂದ್ರೆ ಕ್ಯಾರೆಕ್ಟರ್ಗೆ ಅಂತ ಸಣ್ಣ ಆಗಿ ದಪ್ಪ ಆಗೋದು ಇಸ್ ಡಿಫ್ರೆಂಟ್. ದಪ್ಪ ಆಗ್ಬಿಡ್ಬಹುದು, ಆದ್ರೆ ದಪ್ಪ ಆಗಿ ಮತ್ತೆ ವಾಪಸ್ ಶೇಪಿಗೆ ಬರೋದಿದೆಯಲ್ಲ, ಅದು ತುಂಬಾ ದೊಡ್ಡ ಚಾಲೆಂಜು. ಮತ್ತೆ ಆ ಲೈಫ್ ಸ್ಟೈಲ್ ಉಲಟ್ ಪಲಟ್ ಆಗಿರುತ್ತೆ ಒಂಚೂರು. ನನ್ಗೆ ಅದೇ ಭಯ ಇತ್ತು ಕೂಡ. ನೀವು ಫುಡಿನ ಬೇಸಿಕಲಿ ಸಿಕ್ಕಾಪಟ್ಟೆ ತಿಂತೀನಿ, ಇದ್ರಲ್ಲೂ ಅದು ಪ್ರತಿ ಸತಿ ಅವ್ರ ಜೊತೆ ಹೋದಾಗ ಒಂದು ಪ್ಯಾಕೆಟ್ ಇರೋದು, ಕಡಲೆಪುರಿ, ಮಂಡಕ್ಕಿ, ಏನೋ ಒಂದು ಜೊತೆ ಇದ್ದೇ ಇರೋದು. ಅಂದ್ರೆ ಈ ಫಿಲಮ್ ಮಾಡ್ಬೇಕಾದ್ರೆ ಅದು ಅಡಿಕ್ಟ್ ಆಗ್ಬಿಟ್ಟಿದೆ, ಅಂದ್ರೆ ತಿನ್ಬೇಕು ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿತ್ತಲ್ಲ. ಸೊ ಏನ್ ಸಿಕ್ಕಿದ್ರು ತಿಂತಿದ್ದೆ, ಯಾರು ಏನ್ ತಂದ್ಕೊಟ್ರು ಸುಮ್ಮನೆ ಟೇಬಲ್ ಮೇಲೆ ಇರ್ಬೇಕಷ್ಟೇ. ಅದು ತರಕಾರಿ ಆಗ್ಲಿ, ಹಣ್ಣಾಗ್ಲಿ, ಖಾರ ಆಗ್ಲಿ, ಮಿಕ್ಸರ್ ಆಗ್ಲಿ,
ಪಿಜ್ಜಾನಾಗಲಿ ಬರ್ಗರ್ ಆಗಲಿ ಯಾವ ಭೇದ ಭಾವ ಇರಲಿಲ್ಲ, ಇದು ನಮ್ಮ ಊಟ ಅಲ್ಲ ಅಂತ. ಏನೇ ಟೇಬಲ್ ಮೇಲೆ ಇಟ್ಟರು ಅದನ್ನ ಖಾಲಿ ಮಾಡೋ ಜವಾಬ್ದಾರಿ ನಂದು ಅಂತ ಅಷ್ಟೇ ಇದ್ದಿದ್ದು ಅವಾಗ. ಸೊ ಅದಾದ್ಮೇಲೆ ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಸ್ಟ್ರಿಕ್ಟ್ ಆಗಿದ್ದೆ, ಇನ್ನೇನು ಇಲ್ಲ ಗುರು. ಆಯ್ತಾ ಕಂಟ್ರೋಲ್ ಆಯ್ತಾ? ಮೊದಲೇ ಫುಡ್ ಅದರಲ್ಲಿ ತಿಂದ ಅಭ್ಯಾಸ 24 kg ಇಳಿಸಿದ್ದೀನಿ ಬರೀ 6 ತಿಂಗಳಲ್ಲಿ. 6 ತಿಂಗಳಲ್ಲಿ. ಸರ್, ಇವತ್ತಿನ ಯುವ ಜನತೆಯಲ್ಲಿ ಒಂದು ಡೆಡಿಕೇಶನ್ ಏನು ಅಂತ ಹೇಳಿದ್ರೆ, ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ ಅನ್ನೋ ಡೆಡಿಕೇಶನ್. ಯಾಕಂದರೆ ಇವತ್ತಿನ ವರ್ಲ್ಡ್ ಹೆಂಗಿದೆ ಅಂದರೆ ಡಿಜಿಟಲ್ ಇದ್ದೀವಿ. ಒಂದೇ ಒಂದು ಹಾಡು ಕೂಡ ಇವಾಗ ಕೂತಿರೋರು US ಹೋಗಿ ತಲುಪಿಸ್ಬೋದಾಗಿದೆ, ಇನ್ನೆಲ್ಲೋ ಹೋಗಿ ತಲುಪಿಸ್ಬೋದಾಗಿದೆ. ಸೊ ವ್ಯಾಪ್ತಿ ದೊಡ್ಡದಾಗ್ತಾ ಆಗ್ತಾ ಅದ್ರ ಬಗ್ಗೆ ಅರ್ಜ್ ಕೂಡ ಜಾಸ್ತಿ ಆಗುತ್ತೆ, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಆ ಕ್ಯಾರೆಕ್ಟರ್ಗೆ ರೆಡಿ ಆಗೋ ರೀತಿ ಇವತ್ತಿನ ಜನ್ರೇಷನ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಲ್ಲಲ್ಲ, ಅಫ್ಕೋರ್ಸ್ ಜನ್ರೇಷನ್ ಅಂತ ಹೇಳಿದಾಗ ಎಲ್ಲ ಜನ್ರೇಷನ್ಲು ಇತ್ತದು. ನೀವು ಸಪೋಸ್ ನೀವು ತೊಳ್ಕೋಯ್ತು ಅಂದರೆ ಎಕ್ಸೆಪ್ಟ್ ರಾಜ್ಕುಮಾರ್, ನಾನು ನೋಡಿದ ಹಾಗೆ ಬೇರೆ ಎಲ್ಲ ಭಾಷೆಗಳಲ್ಲೂ ಎಲ್ಲ ನಟರುಗಳು ಸ್ವಲ್ಪ ದಪ್ಪನೇ ಇದ್ರು ಹೀರೋಗಳಾಗಿ. ಈ ದಪ್ಪ ಆಗ್ಬಿಟ್ಟು ಸಣ್ಣ ಆಗೋದಿದೆಯಲ್ಲ, ಇಟ್ ಈಸ್ ವೆರಿ ಡೇಂಜರಸ್ ಸೈನ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಧ್ರುವ ಒಂದು ಸಿನಿಮಾಗೆ ಆದಮೇಲೆ ಶ್ರಿಂಕ್ ಆಗೋಯ್ತು ಮಸಲ್ಸ್ ಎಲ್ಲ. ಹಿಂದಿನ ಸಿನಿಮಾ ಆದಮೇಲೆ ಮತ್ತೆ ಟು ರೀಗೈನ್ ದ ಮಸಲ್ ಪವರ್ ಇದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಈ ಸೈಕಲಾಜಿಕಲಲ್ಲಿ. ಬಟ್ ಏನಂದರೆ ಡೆಡಿಕೇಶನ್ ಅನ್ನೋದು ಇವತ್ತು ಇದೆ, ಬಹಳ ಇದೆ. ಬಟ್ ನನಗೆ ಒಂದೊಂದು ಸಲ ಅನ್ಸುತ್ತೆ ಎಲ್ಲರೂ 6 ಪ್ಯಾಕ್ಸಲ್ಲೇ ಇದ್ದಾರೆ. ಆ ಪ್ಯಾಕ್ಸ್ ಬೇಕಾಗಿಲ್ಲ ಅಂತ ನನ್ನ ಫೀಲಿಂಗು. ಯು ಶುಡ್ ಹ್ಯಾವ್ ಎ ಗುಡ್ ಫಿಸಿಕ್. ನಮ್ಮಲ್ಲಿ ಹೀರೋಗಳು ಫೈಟ್ ಮಾಡಿ ಹಿಂದಿನ ಸಿನಿಮಾಗಳೆಲ್ಲ ಇನ್ನೇನು ಅವ್ನ ಹೊಡಿ ಸಾಯಿಸ್ಬೇಕು ಅನ್ನೋ ಪೊಲೀಸ್ ಬಂದು ನಿಂತುಬಿಟ್ರು. ಸೊ ನಾವು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾ ಇದ್ವಿ. ಅವತ್ತು ಪೊಲೀಸ್ ಇದ್ದರು, ಇವತ್ತು ಹೀರೋಗಳೇ ಪೊಲೀಸ್ಗಳಾಗಿದ್ದಾರೆ. ಒಟ್ಟಾರೆಯಾಗಿ ನಾನು ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದಿಸ್ ಸಿನಿಮಾ. ನಾನು 30ನೇ ತಾರೀಕಿನಿಂದ ಪ್ರಮೋದ್ಗಿಂತ ಹೆಚ್ಚಾಗಿ ಕಾಯ್ತಾರೆ. ನಿಮ್ಮ ಉತ್ಸಾಹ ನಿಮ್ಮ ಮಾತುಗಳಲ್ಲೇ ಕಾಣಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರ, ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ SK ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.